ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ರಿಗೂ ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ಪರಾತ್ಪರನಾದ ದೇವರಿಂದ ನಿಮಗೆ ನಿತ್ಯ ಸೌಭಾಗ್ಯವು, ಸಮೃದ್ಧಿಯು, ಆಶೀರ್ವಾದವು ಬಂದೊದಗಲಿ. ಭಕ್ತನಾದಂಥ ಯೋಸೇಫನು ದೇವರಲ್ಲಿ ಬಹು ಭಯಭಕ್ತಿ ಉಳ್ಳವನಾಗಿದ್ದ, ದೇವರನ್ನು ಆರಾಧಿಸ್ತಾ ಇದ್ದ. ಆದರೆ ಅವನ ಜೀವಿತದಲ್ಲೆಲ್ಲ ಕಷ್ಟಗಳು, ಶ್ರಮೆಗಳೇ, ಸಂಕಟಗಳೇ. ಆದರೆ ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿಯಾಗಿ ತನ್ನ ಕಾರ್ಯವನ್ನು ವ್ಯಕ್ತಪಡಿಸ್ತಾನೆ. ನೀವಂತೂ ನನಗೆ ಕೇಡಾಗಬೇಕೆಂದು ಎನಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಎಷ್ಟೋ ಜನರು ನಿಮ್ಮ ಜೀವಿತದಲ್ಲಿ ಅನೇಕ ಜನರಿಂದ ಕೇಡುಗಳನ್ನ ಅನುಭವಿಸಿರ್ಬೋದು, ಅನೇಕ ವ್ಯಕ್ತಿಗಳಿಂದ ಕೇಡುಗಳನ್ನ ಅನುಭವಿಸಿದ್ದಿರ್ಬೋದು. ನಿಮ್ಮೊಂದಿಗೆ ಸಂತೋಷದಿಂದ ಊಟ ಮಾಡಿದಂಥವರೇ ನಿಮ್ಮ ಜೀವಿತದಲ್ಲಿ ಅನ್ಯಾಯಗಳನ್ನ ಮಾಡಿದ್ದಿರಬಹುದು. ನಿಮ್ಮೊಂದಿಗೆ ನಿಮ್ಮ ಸಹಾಯಗಳನ್ನ ಪಡ್ಕೊಂಡಂಥವರೇ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿರ್ಬೋದು, ನಿಮಗೆ ಬಹಳಷ್ಟು ಕೇಡು ಮಾಡಿರ್ಬೋದು. ಭಯ ಪಡಬೇಡ್ರಿ. ಎಷ್ಟೋ ಸಾರಿ ಅಯ್ಯೋ ನನಗೆ ಇವರು ಬಹಳಷ್ಟು ಕೇಡು ಮಾಡಿಬಿಟ್ರಲ್ಲ, ನನ್ನ ಬದುಕಿನಲ್ಲಿ ಕೇಡು ಮಾಡಿಬಿಟ್ರಲ್ಲ, ನನ್ನ ಕುಟುಂಬಕ್ಕೆ ಕೇಡು ಮಾಡಿಬಿಟ್ರಲ್ಲ, ನನ್ನ ಮಕ್ಕಳಿಗೆ ಕೇಡು ಮಾಡಿಬಿಟ್ರಲ್ಲ, ನನ್ನ ಸೇವೆಗೆ ಇವರು ಕೇಡು ಮಾಡಿದ್ರಲ್ಲ, ನಾನು ಎಷ್ಟೋ ಒಳ್ಳೆಯದನ್ನು ಇವ್ರಿಗೆ ಮಾಡಿದ್ದೇನೆ, ಎಷ್ಟೋ ಸಹಾಯಗಳನ್ನ ಮಾಡಿದ್ದೇನೆ, ಎಷ್ಟೋ ಕಣ್ಣೀರಿನ ಪ್ರಾರ್ಥನೆಗಳು ಮಾಡಿದ್ದೇನೆ, ಎಷ್ಟೋ ಉಪವಾಸ ಪ್ರಾರ್ಥನೆಗಳು ಮಾಡಿದ್ದೇನೆ, ಆದರೂ ಇವರು ನನಗೆ ಕೇಡು ಮಾಡಿಬಿಟ್ರಲ್ಲ, ನನ್ನ ಜೀವಿತಕ್ಕೆ ಕೇಡು ಮಾಡಿದ್ರಲ್ಲ, ನನ್ನ ಸಭೆಗೆ ಕೇಡು ಮಾಡಿದ್ರಲ್ಲ ಅಂತ ಯಾಕೆ ಕಣ್ಣೀರು ಸುರಿಸ್ತಾ ಇದ್ದೀರಿ? ಯೋಸೇಫನೇ ಒಂದು ಉದಾಹರಣೆ. ಯೋಸೇಫನಿಗೆ ತನ್ನ ಅಣ್ಣಂದರು ಕೇಡು ಮಾಡಿದ್ರು, ಯೋಸೇಫನಿಗೆ ತನ್ನ ಅಣ್ಣಂದರು ಕೆಡುಕು ಮಾಡಿದ್ರು. ಆದರೆ ದೇವರು ಅದನ್ನ ಒಳ್ಳೆಯದನ್ನಾಗಿ ಮಾಡಿ ಆಶೀರ್ವಾದ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ನಿಲ್ಲಿಸಿದ್ರು. ನಿಮ್ಮ ಜೀವಿತದಲ್ಲಿ ಕೂಡ ಭಯ ಪಡಬೇಡಿ, ನಿಮ್ಮ ಬದುಕಿನಲ್ಲಿ ಕೂಡ ಭಯ ಪಡಬೇಡಿ. ಕೇಡು ಮಾಡುವಂಥವರು ಕೇಡು ಮಾಡುತ್ತಲೇ ಇರಲಿ, ಕೇಡುಗಳನ್ನು ಮಾಡುವುದಕ್ಕೆ ಪ್ರಯತ್ನಿಸುವವರು ನಿಮ್ಮ ವಿರುದ್ಧವಾಗಿ ಕೇಡುಗಳನ್ನ ಮಾಡಲಿ. ಆದರೆ ನೀವಾದರೂ ದೇವರನ್ನ ದೃಷ್ಟಿಸಿ ನೋಡ್ರಿ, ಸೃಷ್ಟಿಕರ್ತನನ್ನೇ ದೃಷ್ಟಿಸಿ ನೋಡ್ರಿ. ನಿಮ್ಮನ್ನ ದೇವರು ನಿಮಗೆ ಕೇಡು ಮಾಡಿದವರ ಮುಂದೆಯೇ ದೊಡ್ಡ ಕಾರ್ಯಗಳನ್ನ ಮಾಡುವನು, ದೊಡ್ಡ ಆಶೀರ್ವಾದಗಳನ್ನು ಮಾಡುವನು. ಕೇಡನ್ನು ಅನುಭವಿಸಿದಂಥ ನೀನು ದೇವರ ಮಹಿಮೆಯುಳ್ಳ ಕಾರ್ಯಗಳನ್ನ ಕಾಣುವಿ. ಕೇಡನ್ನು ಅನುಭವಿಸಿದಂಥ ನೀನು ದೇವರಿಗೆ ಸಾಕ್ಷಿಯಾಗಿ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡುವಿ. ಇದನ್ನು ಮರಿಬೇಡ. ದೇವರಿಗೆ ಸ್ತೋತ್ರ ಮಾಡಿ ಮುಂದೆ ಸಾಗು. ಗಾಡ್ ಬ್ಲೆಸ್ ಯು.